ಸಾಮಾನ್ಯವಾಗಿ ನೀವು ಏನು ಅನ್ಕೊಂಡಿದ್ದೀವಿ ಅಂದರೆ ಸ್ಮಾಲ್ ಕ್ಯಾಪ್ ಫಂಡ್ಗಳು ಮಿಡ್ ಕ್ಯಾಪ್ಗಿಂತ ಹೆಚ್ಚು ರಿಟರ್ನ್ಸ್ ಕೊಡ್ತವೆ ಅನ್ನೋ ಭಾವನೆ ನಮ್ಮೆಲ್ಲರಲ್ಲಿದೆ. ಆದರೆ ಅದು ಸತ್ಯನಾ? ಇದನ್ನು ತಿಳ್ಕೊಳ್ಳೋದಕ್ಕೆ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡೋದು ತುಂಬಾ ಇಂಪಾರ್ಟೆಂಟ್. ಕಳೆದ 1, 3, 5, 7, 10 ಮತ್ತು 15 ವರ್ಷಗಳಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡಿದೆ. ಆದರೆ ಯಾಕೆ? ಲಾರ್ಜ್ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಿಡ್ ಕ್ಯಾಪ್ ಇಂಡೆಕ್ಸ್ ಪ್ರತಿ ವರ್ಷ ಟಾಪ್ ಆಗಿಲ್ಲ, ಆದರೆ ಅದು ಸ್ಮಾಲ್ ಕ್ಯಾಪ್ಗಿಂತ ಹೆಚ್ಚು ಕನ್ಸಿಸ್ಟೆಂಟ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿರುವಂತಹ ಕಂಪನಿಗಳು ಸ್ವಲ್ಪ ಎಸ್ಟಾಬ್ಲಿಷ್ ಆಗಿರ್ತವೆ ಮತ್ತು ಅವುಗಳ ಆದಾಯ ಮತ್ತು ಗ್ರೋತ್ ಕೂಡ ಸ್ಟೇಬಲ್ ಆಗಿರುತ್ತೆ. ಉದಾಹರಣೆಗೆ ಅನೇಕ ಮಿಡ್ ಕ್ಯಾಪ್ ಕಂಪನಿಗಳು ಈ ಹಿಂದೆ ಸ್ಮಾಲ್ ಕ್ಯಾಪ್ ಕಂಪನಿಗಳೇ ಆಗಿದ್ವು, ನಂತರ ಅವೆಲ್ಲ ಗ್ರೋತ್ ಆಗಿ ಮಿಡ್ ಕ್ಯಾಪ್ ಕಂಪನಿಗಳಾದವು. ಇದರಿಂದ ಅವುಗಳ ಗ್ರೋತ್ ಪೊಟೆನ್ಷಿಯಲ್ ಸ್ಟ್ರಾಂಗ್ ಆಗಿದೆ ಎಂದು ಗೊತ್ತಾಗುತ್ತೆ. ಮತ್ತೊಂದು ಕಾರಣ ಏನು ಅಂದರೆ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ಗಿಂತ ಕಡಿಮೆ ವಾಲಟೈಲ್ ಆಗಿದೆ, ಅಂದರೆ ತುಂಬ ಮೇಲೆ ಕೆಳಗೆ ಆಗೋದಿಲ್ಲ. ಅದರ ಅರ್ಥ ಏನು ಅಂದರೆ ಮಾರ್ಕೆಟ್ ಕರೆಕ್ಷನ್ಸ್ ಆಗುವಾಗ ಡೌನ್ ಸೈಡ್ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರುವಂಥ ಮಿಡ್ ಕ್ಯಾಪ್ ಕಂಪನಿ ಸಹಜವಾಗಿ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ನಿಂದ ಹೊರಬಿದ್ದಾಗ ಅವು ಬಹುತೇಕ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ಗೆ ಬರ್ತವೆ. ಇದರಿಂದ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಇನ್ನೂ ವೀಕ್ ಆಗುತ್ತೆ. ಇನ್ನು ಈ ಸ್ಮಾಲ್ ಕ್ಯಾಪ್ಸ್ ಹೆಚ್ಚಾದ ರಿಸ್ಕ್ ಕ್ಯಾರಿ ಮಾಡ್ತವೆ ಮತ್ತು ಅವು ಯಾವಾಗಲೂ ಟಾಪ್ ಪರ್ಫಾರ್ಮರ್ಸ್ ಆಗಿರೋದಿಲ್ಲ. ಗಮನ ಇಡಿ, ಹೈಯರ್ ರಿಸ್ಕ್ ಅಂದರೆ ಹೈಯರ್ ರಿಟರ್ನ್ಸ್ ಅಂತ ಅಲ್ಲ. ನಿಮ್ಮ ಟೈಮ್ ಹಾರಿಸನ್ ಮತ್ತು ವೊಲಾಟಿಲಿಟಿ ಕಂಫರ್ಟ್ ನೋಡಿಕೊಂಡು ಸರಿಯಾದ ಫಂಡ್ಸನ್ನು ಆಯ್ಕೆ ಮಾಡೋದು ತುಂಬಾ ಮುಖ್ಯ. ವಿಡಿಯೋ ಲೈಕ್ ಮಾಡಿ, ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ.